ಅಣ್ಣ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ರೈತರು ಕಾಮೆಂಟ್ಸ್ ಮುಖಾಂತರ ಕೆಲವು ಪ್ರಶ್ನೆಗಳು ಕೇಳಿದ್ದಾರೆ. ಓಕೆ ಅದ್ರಿಗೆ ಉತ್ತರ ಬೇಕಾಗಿದೆ ಅಣ್ಣ. ಓಕೆ ಈಗ ಟೊಮೆಟೊ ಬೆಲೆ ಕಡಿಮೆ ಆಗ್ಲಿಕ್ಕೆ ಕಾರಣ ಏನಣ್ಣ? ಹಲವಾರು ಕಾರಣಗಳಿದೆ. ಟಮಾಟ ಎಲ್ಲಾ ಕಡೆ ದೇಶವ್ಯಾಪಿ ಎಲ್ಲಾ ಕಡೆ ಟಮಾಟ ಶಾಂಪಲ್ ಆಗಿರೋದ್ರಿಂದ ನಮ್ಮ ಟಮಾಟಕ್ಕೆ ಬೇಡಿಕೆ ಇರೋದಿಲ್ಲ. ಯಾವಾಗೂ ಅಷ್ಟೇ ಇಂಥ ಸಂದರ್ಭದಲ್ಲಿ ಜನವರಿ 15ರಿಂದ ಏಪ್ರಿಲ್ ವರ್ಗು ಸ್ವಲ್ಪ ಟಮಾಟಗೆ ಬೇಡಿಕೆ ತುಂಬಾ ಕಡಿಮೆ ಇರ್ತೈತೆ. ಕಾರಣ ಬೇರೆ ಬೇರೆ ರಾಜ್ಯಗಳಲ್ಲಿ ಟಮಾಟ ಇರೋದ್ರಿಂದ ನಮ್ಮ ಟಮಾಟಕ್ಕೆ ಬೇಡಿಕೆ ಇರೋದಿಲ್ಲ. ಹಂಗಾಗಿ ಟಮಾಟ ಸ್ವಲ್ಪ ಡೌನ್ ಆಗಿರೋದಕ್ಕೆ ಕಾರಣ ಆಗಿದೆ. ಈಗ ನಮ್ಮ ಕೋಲಾರ ಮಾರ್ಕೆಟ್ಗೆ ಯಾವ್ಯಾವ ಕಡೆಯಿಂದ ಟೊಮೆಟೊ ಕಾಯಿ ಬರ್ತಾ ಇದೆ ಅಣ್ಣ? ಈಗ ನಮ್ಮ ಕೋಲಾರ ಮಾರ್ಕೆಟ್ ಸ್ವಲ್ಪ ಲೋಕಲ್ ಇದೆ, ಒಂದು 10-20%. ಅದು ಬಿಟ್ರೆ ಬೇರೆ ಎಲ್ಲ ಚಳ್ಳಕೆರೆ, ಇದು ಅನಂತಪುರ ಏರಿಯಾದ ಬರ್ತಾ ಇರೋದು, ಮಲ್ಕಲ್ಚರ್ ಏರಿಯಾದ ಅನಂತಪುರ ಏರಿಯಾದ ಟೊಮೆಟೊ ಬರ್ತಾ ಇರೋದು. ಬೇರೆ ಲೋಕಲ್ ಅಲ್ಲಿ ತೀರಾ ಕಡಿಮೆ ಇದೆ. ಯಾವ್ಯಾವ ಕಡೆಗೆ ಪಾರ್ಸಲ್ ಹೋಗ್ತಾ ಇದೆ ಅಣ್ಣ? ಈಗ ಸದ್ಯಕ್ಕೆ ವೆಸ್ಟ್ ಬೆಂಗಾಲ್ ಒಂದು ಹೋಗ್ತಾ ಇದೆ, ಅಂದ್ರೆ ಕಲ್ಕತ್ತಾ ಸೈಡ್ ಒಂದು ಪಾರ್ಸಲ್ ಆಗ್ತಾ ಇದೆ. ಬೇರೆ ಅದ್ ಬಿಟ್ರೆ ತಮಿಳುನಾಡು, ಕೇರಳ, ಆಂಧ್ರ ಈ ಮೂರೇ ಹೋಗ್ತಾ ಇರೋದು. ನಮ್ಮ ಲೋಕಲ್ ಸ್ವಲ್ಪ ಹೋಗಿ ಎಳಿತಾ ಇದೆ. ಈ ಜನವರಿ ಫೆಬ್ರವರಿ ತಿಂಗಳಲ್ಲಿ ಯಾವ್ಯಾವ ಕಡೆ ಜಾಸ್ತಿ ನಾಟಿ ಮಾಡಿರ್ತಾರೆ ಅಣ್ಣ? ಇಲ್ಲ, ಈಗ ನಾಟಿ ಮಾಡೋದು ಫೆಬ್ರವರಿ ಎಂಡಿಂಗ್ ಅಲ್ಲಿ ನಾಟಿ ಮಾಡೋಂಥ ಎಲ್ಲಾ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಆಂಧ್ರದಲ್ಲೆಲ್ಲ ಚಾಲೂ ಮಾಡಿದ್ದಾರೆ. ಅವ್ರಿಗೆ ಏನಂದ್ರೆ ಬಿಸಿಲು ಜಾಸ್ತಿ ಆಗಿ ಸ್ವಲ್ಪ ಬಿಸಿಲಲ್ಲಿ ಬೆಳೆಯಕ್ ಆಗೋದಿಲ್ಲ ಅಂತ ಹೇಳಿ ಫೆಬ್ರವರಿಯಲ್ಲಿ ಸಹಜವಾಗಿ ಅದು ಋಣಂತ ಪ್ರಕ್ರಿಯೆ ನಡೀತಾ ಇರ್ತೈತೆ. ಜನವರಿ ಫೆಬ್ರವರಿಯಲ್ಲಿ ಆ ಭಾಗದಲ್ಲೇ ಜಾಸ್ತಿ ನಾಟಿ ಮಾಡೋದು. ನಮ್ಮ ಭಾಗದಲ್ಲಿ ತೀರಾ ಕಡಿಮೆ ಇರ್ತೈತೆ. ಟೊಮ್ಯಾಟೊ ಬೆಲೆ ಇನ್ನ ಇದೇ ರೀತಿ ಎಷ್ಟು ದಿನ ಮುಂದೆ ಬರೀಬಹುದು ಅಣ್ಣ? 2-3 ತಿಂಗಳು ಇದೇ ತರ ಇರತ್ತೆ ಅನ್ಸುತ್ತೆ. ಮಧ್ಯದಲ್ಲಿ ಏನೋ ಶಾರ್ಟೇಜ್ ಆದ್ರೆ ಒಂದು 10-20 ರೂಪಾಯಿ ರೈಸ್ ಆಗ್ಬೋದು, ಇಲ್ಲ ಇನ್ನೂ ಡೌನ್ ಆಗೋ ಸಾಧ್ಯತೆಗಳೇ ಕಾಣಿಸ್ತಾ ಇದೆ. ಫೆಬ್ರವರಿ ತಿಂಗಳಲ್ಲಿ ಅಂದಾಜು ಟೊಮೆಟೊ ಬೆಲೆ ಏನಾಗ್ಬೋದು ಅಣ್ಣ? ಅಷ್ಟೇ, 150 ರೂಪಾಯಿ 250 ರೂಪಾಯಿ 300 ರೂಪಾಯಿ ಒಳಗಡೆ ಇರ್ತೈತೆ. ಅಂದ್ರೆ ಒಳ್ಳೆ ಟೊಮಾಟ ಬೆಲೆ ಇರ್ತೈತೆ. ಅಂತ ಟೊಮಾಟ ಮಾರಾಟ ತುಂಬಾ ಸಾಧ್ಯತೆಗಳು ಕಡಿಮೆ ಇದೆ. ಕಾರಣ ಏನಂತಾರೆ, ಬಿಸಿಲು ಜಾಸ್ತಿ ಆಗೋದ್ರಿಂದ ಅಂತ ಇಂಥ ಟೊಮೆಟೊ ಸೇಲ್ ಆಗೋದಿಲ್ಲ. ಅಂತ ಟೊಮೆಟೊ ಎಲ್ಲ ಜ್ಯೂಸ್ ಹೋಗುತ್ತೆ. ಸ್ವಲ್ಪ ಚೆನ್ನಾಗಿರೋದು 150 ರೂಪಾಯಿಂದ 300 ರೂಪಾಯಿ ರೇಂಜ್ ಒಳಗಡೆನೆ ನಡೀಬೋದು ಅಂತ ಅನಿಸ್ತಾ ಇದೆ, ಸೀಡು ನಾಟಿ ಎರಡೂ. ಈಗ ನಮ್ಮ ಟೊಮ್ಯಾಟೊ ಮಾರ್ಕೆಟ್ಗೆ ಟೊಮ್ಯಾಟೊ ತರುವಂತ ರೈತರಿಗೆ ಯಾವ ರೀತಿ ಟೊಮ್ಯಾಟೊ ತಂದ್ರೆ ಉತ್ತಮ ಅನ್ಸುತ್ತೆ ಅಣ್ಣ? ಈಗ ಸ್ವಲ್ಪ ಹಾಫ್ ಕಲರ್, ಮುಕ್ಕಾಲ್ ಕಲರ್ ತಂದ್ರೆ ಉತ್ತಮ. ಕಾರಣ ಏನಂತಂದ್ರೆ ಸ್ವಲ್ಪ ಬಿಸಿಲು ಜಾಸ್ತಿ ಆಗ್ತಾ ಈ ತುಂಬಾ ಕಲರ್ ತಂದ್ರೆ ಮೆತು ಬರುವಂತ ಸಾಧ್ಯತೆಗಳಿರ್ತೈತೆ. ಹಂಗಾಗಿ ಮುಕ್ಕಾಲ್ ಕಲರ್ ಇದ್ರೆ ತುಂಬಾ ಸೂಕ್ತ. ಒಳ್ಳೆ ದಪ್ಪ ಸೈಜು ಇರುವಂತ ಮಾಲ್ ಮಾತ್ರ ಬೇಡಿಕೆ ಇರ್ತೈತೆ. ಇಂಥ ಮಾಲ್ ಬೇಡಿಕೆ ತುಂಬಾ ಕಡಿಮೆ ಇರ್ತೈತೆ ಅಂತಾನೆ ಅನಿಸ್ತಾ ಇದೆ. ಕೊನೆಯದಾಗಿ ರೈತರಿಗೆ ಏನ್ ಹೇಳಕ್ ಬಯಸ್ತೀರಾ? ರೈತರು ಸೀಸನ್ ಅಲ್ಲಿ ಸ್ವಲ್ಪ ನಾಟಿ ಮಾಡ್ಕೊಂಡ್ಲಿ. ಈಗೇನಂತ ನಾಟಿ ಮಾಡೋಂಥದ್ದು ಬೇಡ. ಫೆಬ್ರವರಿ ಎಂಡಿಂಗ್ ಅಲ್ಲಿ ಸ್ವಲ್ಪ ಮಾಡ್ಕೊಳ್ಳಿ. ಅದ್ ಬಿಟ್ರೆ ಏಪ್ರಿಲ್ 15 ಮೇಲೆನೆ ನಾಟಿ ಮಾಡಿ ರೈತರಿಗೆಲ್ಲ ಶುಭ ಆಗ್ಲಿ, ಒಳ್ಳೇದಾಗ್ಲಿ. ಒಳ್ಳೆ ಮಳೆ ಬೆಳೆ ಕೊಡ್ಲಿ, ಆರೋಗ್ಯ ಕೊಡ್ಲಿ. ಒಳ್ಳೆ ಬೆಳೆ ಕೊಟ್ರೆ ರೈತನಿಗೆ ಒಳ್ಳೆ ಬೆಲೆನೂ ಸಿಗತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಷ್ಟೊಂದು ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದಗಳು. ಓಕೆ, ನಮಸ್ಕಾರ. ಇದು ನಮ್ಮ KN ಮಂಡಿ ಮಾಲಕ ಪ್ರಕಾಶ್ ಅವರ ಮಾತುಗಳು. ನಿಮಗೆ ಈ ವಿಡಿಯೋ ಪ್ಲೀಸ್ ಅದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಆದಷ್ಟು ಈ ವಿಡಿಯೋ ಎಲ್ಲ ರೈತ ಬಾಂಧವರಿಗೂ ಶೇರ್ ಮಾಡಿ.